ಜಮೀರ್ ಅಹಮದ್ ರದ್ದು ಎನ್ನಲಾದ ಆಡಿಯೋ ವೈರಲ್ ಆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮೀರ್ ಅಹಮದ್ ವಿರುದ್ಧ ಹೈಕಮಾಂಡ್ ಕೆಂಗಣ್ಣನ್ನ ಹೊರ ಹಾಕಿದೆ ಅಥವಾ ಕೆಂಪು ಕಣ್ಣು ಮಾಡಿಕೊಂಡಿದೆ. ಜಮೀರ್ ಅಹಮದ್ ವಿರುದ್ಧ ಹೈಕಮಾಂಡ್ ಕೆಂಗಣ್ಣು. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಜಮೀರ್ಗೆ ಬಿಗ್ ಶಾಕ್ ಎದುರಾಗತ್ತಾ? ಆಡಿಯೋ ಬಾಂಬ್ನಿಂದ ಕೈ ತಪ್ಪೋಗುತ್ತಾ ಸಚಿವ ಸ್ಥಾನ? ಸಿದ್ದರಾಮಯ್ಯ ಭೇಟಿ ಮಾಡಿ ಸಮಜಾಯಿಷಿ ಮಾಡಿಕೊಂಡಿದ್ದಾರೆ ಶಾಸಕರು. ಅದು ನಕಲಿ ಆಡಿಯೋ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಜಮೀರ್ ಸ್ಪಷ್ಟನೆ ನೀಡಿದ್ದಾರೆ. ಬಟ್ ಏನು ಎತ್ತ ಎಲ್ಲವೂ ಕೂಡ ತನಿಖೆ ಆಗಬೇಕು. ಈಗಾಗಲೇ ಅಲ್ಪಸಂಖ್ಯಾತರನ್ನ ಕನ್ಸಿಡರ್ ಮಾಡಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನೋದಾಗಿ ಹೇಳಿದ್ರು. ನಿನ್ನೆಯೂ ಹೋಗಬೇಕಾಗಿತ್ತು ಹೈಕಮಾಂಡ್ ಹತ್ರ. ಬಟ್ ಸಿದ್ದರಾಮಯ್ಯ ಅವರು ಅವ್ರಿಗೆ ಲೆಕ್ಕಾಚಾರ ಗೊತ್ತಿರುತ್ತೆ. ಹಾಗಾಗಿ ಸಮರ್ಥನೆಯನ್ನ ಮಾಡಿಕೊಂಡ ನಂತರದಲ್ಲಿ ಏರ್ಪೋರ್ಟ್ಗೆ ಹೋದವರು ವಾಪಸ್ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು? ಈ ಹಿಂದೆ ಕೂಡ ನಜೀರ್ ಹಾಗೆ ಜಬ್ಬರ್ ಸೇರಿದಂತೆ ತಲೆದಂಡ ಆಗಿದೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಜಮೀರ್ ಅವರು ಬುಡಕು ಬಂದುಬಿಟ್ಟಿತ್ತು. ಇನ್ನೇನು ರಾಜೀನಾಮೆ ಕೊಡಿಸ್ಬಿಡ್ತಾರಾ ಹೈಕಮಾಂಡ್ ಅನ್ನುವಂಥ ಲೆಕ್ಕಾಚಾರ. ಬಟ್ ಅವರು ಕೂಡ ಅಲ್ಪಸಂಖ್ಯಾತರ ನಾಯಕರಲ್ಲಿ ಪ್ರಭಾವಿಗಳು. ಅವ್ರನ್ನ ಅಷ್ಟು ಈಸಿಯಾಗಿ ಏನಾದರೂ ಕೈ ಬಿಟ್ಟುಬಿಟ್ರೆ ಅಸಮಾಧಾನ ಭುಗಿಲೇಳಬಹುದು, ಈ ಲೆಕ್ಕಾಚಾರ ಇದೆ. ಬಟ್ ಸಚಿವ ಸ್ಥಾನಕ್ಕೆ ಮತ್ತಷ್ಟು ಕುತ್ತು ಬರುತ್ತಾ ಈ ಆಡಿಯೋ? ತನಿಖೆ ಆದ ನಂತರದಲ್ಲಿ ಅವ್ರನ್ನ ಕನ್ಸಿಡರ್ ಮಾಡ್ತಾರಾ ಎರಡನೇ ಹಂತದಲ್ಲಿ? ಕಾದು ನೋಡಬೇಕು.